ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ 2025 ಕೃಷಿ ಮೇಳ ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ 2025 ಜನವರಿ 26ರಿಂದ 31ರವರೆಗೆ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಧುನಿಕ ತಂತ್ರಜ್ಞಾನಾಧಾರಿತ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಕೃಷಿ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಎಕರೆಯಲ್ಲಿ ಕೃಷಿ ಬ್ರಹ್ಮಾಂಡದ ಕುರಿತು ಹಿರಿಯ ಅಧಿಕಾರಿ ಹಾಗೂ ವಿಜ್ಞಾನಿಯಾದ ಡಾಕ್ಟರ್ ಜ್ಞಾನೇಶ್ ಅವರು ನೂತನ ಮಾದರಿಯ ಕೃಷಿ ಬ್ರಹ್ಮಾಂಡದ ವಿಷಯದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಜೈವಿಕ ಇದ್ದಲು ಭೂಮಿಯನ್ನು ಫಲವತ್ತಾಗಿ 100 ವರ್ಷಗಳ ಕಾಲ ಇಡುತ್ತದೆ. ಸಮಯ ಮತ್ತು ಹಣ ಎರಡನ್ನೂ ಉಳಿಸಲು ತರ್ಕಬದ್ಧ ಕೃಷಿ ನಿರ್ವಹಣೆ ಮಾಡುವ ಪ್ರಾತ್ಯಕ್ಷಿಕೆ ನೀಡಲಾಗುವುದು. 1 ಎಕರೆ ಕೃಷಿ ಬ್ರಹ್ಮಾಂಡದಲ್ಲಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳು ಬೆಳೆಗಳು, ಕಿರುಧಾನ್ಯ ಬೆಳೆಗಳು, ಸುಗಂಧ ದ್ರವ್ಯ ಹಾಗೂ ಔಷಧೀಯ ಬೆಳೆಗಳು ಹಾಗೂ ಸೂಪರ್ ಫುಡ್, ಜಿಯೋ ಹಾಗೂ ಕಿನೋವೋ ಬೆಳೆಗಳ ಪ್ರಾತ್ಯಕ್ಷಿಕೆ ಏರ್ಪಡಿಸಲಾಗಿದೆ. ಅಲ್ಲದೆ ಎರೆಗೊಬ್ಬರ ತಯಾರಿಕೆ, ಮೀನು ಕೃಷಿ ಹಾಗೂ ಜೇನು ಕೃಷಿ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿದ್ದೇವೆ. ವಿವಿಧ ದೇಶಿ ಜಾನುವಾರುಗಳು, ಕುರಿ, ಕೋಳಿ ಹಾಗೂ ಮೇಕೆ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ಡಾಕ್ಟರ್ ಬಿಎನ್ ಜ್ಞಾನೇಶ್, ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ತಿಳಿಸಿದ್ದಾರೆ. ಮುಖ್ಯವಾಗಿ ನಿಮಗೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಸುತ್ತೂರು ಜಾತ್ರೆ ಮಹೋತ್ಸವ ಜನವರಿ 26ರಿಂದ 31ರ ತನಕ ನಡೀತಾ ಇದೆ. ಅದರಲ್ಲಿ ನೀವು ಆಲ್ರೆಡಿ ಜಾತ್ರೆ ವಿಶೇಷವನ್ನು ನೋಡಿದ್ದೀರಾ. ಬಟ್ ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡ್ತೀನಿ. ಮೊದಲಿಗೆ ಈ ನಮ್ಮ ಟೀಮ್ ಬಂದ್ಬಿಟ್ಟು ಸುಸ್ಥಿರ ನಿಖರ ಕೃಷಿಗಾಗಿ, ನಿಖರ ಕೃಷಿ ಬೇಸಾಯಕ್ಕಾಗಿ ಸುಸ್ಥಿರ ಕೃಷಿ ಅಂತ, ಅಂದರೆ ಪ್ರಿಸಿಷನ್ ಅಗ್ರಿಕಲ್ಚರ್ ಫಾರ್ ಸಸ್ಟೈನಬಲ್ ಫಾರ್ಮಿಂಗ್ ಅಂತ. ಯಾಕೆಂದರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಲೇಬರ್ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಆ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು IoT ಬೇಸ್ಡ್ ಸೊಲ್ಯೂಷನ್ಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೊಸ ನವೀಕರಣ ರೈತರಿಗೆ ಪರಿಚಯ ಮಾಡಬೇಕು ಅಂತ. ಅದಲ್ಲದೆ ನೀವು ಭತ್ತಕ್ಕೆ ಈಗ ಭಾಳ ಆಧುನೀಕರಣವಾದ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಹಾರ್ವೆಸ್ಟಿಂಗ್ ಇರ್ಬೋದು, ಅದು ಪ್ರತಿಯೊಂದಕ್ಕೂ. ಅದೇ ರೀತಿ ಈ ವರ್ಷ ನಾವು ಕಬ್ಬಿನ ಬೆಳೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಶುಗರ್ ಕೇನ್ ಹಾರ್ವೆಸ್ಟರ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಜನಗಳಿಗೆ ಒಂದು ಮಾಹಿತಿ ಸಿಗಲಿ ಬೆಳೆಗಳು ಹೇಗೆ ಬೆಳಿಬೇಕು ಅಂತ. ಅದೇ ಥರ ಇನ್ನೊಂದು ಹೊಸದಾದರೆ ಬಯೋಚಾರ್ ಅಂತ, ಇಂಗಾಲ ಬೆಳೆಸ್ಕೊಳ್ಳೋದಂಗೆ. ಯಾಕೆಂದರೆ ಫಾರ್ಮರ್ಸಲ್ಲಿ ತುಂಬ ವೇಸ್ಟ್ ಮೆಟೀರಿಯಲ್ ತುಂಬಾ ಜಾಸ್ತಿ ಇದೆ. ಫಾರ್ಮಲ್ಲಿ ಬಂದಿರೋದು ಅದನ್ನೆಲ್ಲ ಬೆಂಕಿಯಾಗಿ ಸುಟ್ಟಾಗ್ತಾ ಇದ್ದಾರೆ. ಬಟ್ ಈ ಸರಿ ನವೀನದ ಒಂದು ಡ್ರಮ್ ಬಂದ್ಬಿಟ್ಟು 7,500 ಆಗುತ್ತೆ. ಅದನ್ನು ಸೌದೆಯಲ್ಲಿ ಹೇಗೆ ಸುಟ್ಬಿಟ್ಟು ನಾವು ಫರ್ಟಿಲೈಸರ್ ಆಗಿ ಬೆಳೆಸ್ಬೋದು, ಅದೊಂದು ಅವಶ್ಯಕತೆ ಇದೆ. ಈಗ ನಾವು ಮುಖ್ಯವಾಗಿ ಸ್ಟಾಲಲ್ಲಿ ಎಷ್ಟೇ ತೋರಿಸೋದು ರೈತರಿಗೆ ಒಪ್ಪಲ್ಲ ಅವರು. ಅದಕ್ಕಾಗಿ ಏನು ಮಾಡಿದ್ದೀವಿ ಅಂದರೆ ನಾವು ಪ್ರತ್ಯಕ್ಷತೆ ಜಾಸ್ತಿ ಮಾಡಿದ್ದೀವಿ ಸರಿ ಡೆಮಾನ್ಸ್ಟ್ರೇಷನ್. ಈ ಏನು 5 ಎಕರೆ ಜಮೀನಿದೆ ಅದ್ರ ಕೂಡ ಫುಲ್ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ 2 ಎಕರೆ 1 ಎಕರೆ ಬಂದುಬಿಟ್ಟು IoT ಬೇಸ್ಡ್ ಟೆಕ್ನಾಲಜಿ. ಅದನ್ನು ಲೈವ್ ನೀವು ಪ್ಲ್ಯಾಂಟ್ಸನ್ನು ಸೆನ್ಸರ್ಸ್ ಹೇಗೆ ಯೂಸ್ ಮಾಡ್ತಾರೆ, ಯಾವ ರೀತಿ ಬೆಳೆಗಳು ಮಾಡ್ಬೋದು, ಅದೆಲ್ಲ ಕೂಡ ಪರಿಚಯ ಇದೆ ಈ ಸರಿ. ಅದಲ್ಲದೆ ಇನ್ನೊಂದು ಮುಖ್ಯವಾದದ್ದು ಎಕ್ಸಾಟಿಕ್ ಕ್ರಾಪ್ಸ್ ಆದ ವೆಜಿಟೇಬಲ್ಸ್ ಆಗಿರ್ಬೋದು, ಸಲಾಡ್ಸ್ ಆಗಿರ್ಬೋದು, ಹೊಸ ಹೊಸ ತಳಿಗಳು ಪರಿಚಯ ಮಾಡೋದು ಅದು ಕೂಡ ಇದೆ. ವರ್ಷದಂತೆ ಕೃಷಿ ಬ್ರಹ್ಮಾಂಡ ಕೂಡ ಈ ಸರಿ ಇದೆ. ಕಿನೋವಾ ಹಾಗೂ ಚಿಯಾ ಕ್ರಾಪ್ಸ್ ಕೂಡ ಸೂಪರ್ ಫ್ರೂಟ್ಸ್ ಅಂತೀವಿ, ಅವು ಕೂಡ ಡೆಮಾನ್ಸ್ಟ್ರೇಷನ್ ಇದೆ, ನೀವು ನೋಡ್ಬೋದು. ಅದಲ್ಲದೆ ಬೇರೆ ವಿಶೇಷತೆ ಏನಂದರೆ ದೇಸಿ ಪ್ರಾಮುಖ್ಯತೆ ಕೊಡ್ತಾಯಿದ್ದೀವಿ ನಾವು ದೇಸಿ ಹಸುಗಳಿಗೆ. ಅದು ವೆಟನರಿ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು ಅಥವಾ ನಮ್ಮ ಕಡೆಯಿಂದ ಆಗಿ ನಮ್ಮದೇ ಆದ ಗೋಶಾಲೆ ಇರೋದ್ರಿಂದ ನಾವು ಈ ಸರಿ ಒಂದು 10ರಿಂದ 15 ತಳಿಯಷ್ಟು ನಾವು ದೇಸಿ ತಳಿಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೇವುಗಳು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿ ವರ್ಗದವರು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ.